ಈ ವಿಡಿಯೋದಲ್ಲಿ ನಾವು ಕಳ್ತನ ಮಾಡ್ತಾ ಇದೀವಿ, ರಾಬರಿ ಮಾಡ್ತಾ ಇದೀವಿ. ಓಕೆ, ಈ ವಿಷಯ ನನ್ನಲ್ಲಿ ಮತ್ತು ನಿಮ್ಮಲ್ಲಿ ಇಬ್ಬರಿಗೆ ಮಾತ್ರ ಗೊತ್ತು. ಇಲ್ಲಿ ನಮ್ಮ ದೊಡ್ಡಪ್ಪ, ನಮ್ಮ ದೊಡ್ಡಮ್ಮ, ನಮ್ಮ ಅಣ್ಣನಿಗೆ ಯಾರಿಗೂ ಗೊತ್ತಿಲ್ಲ. ತಂತಿ ಕಿತ್ತಾಕವ್ರಲ್ಲ, ತಂತಿ ಕಾಡಾಕ್ಬಿಟ್ಟವ್ರಲ್ಲ, ತಂತಿ ಕಾಡಾಕ್ತಾರೆ. ಹೊಸ ಎಲ್ಲಿ ಹೋಗಿ ನೀರು ಹೊಸ ಇದ್ದೆ ಅದೇ ಅಂತ ತಿಳ್ಕೊಬೋದಾಗಿತ್ತು. ಓಕೆ, ಹುಡುಕ್ತಾವ್ರೆ. ಇಲ್ಲೇ ಕಟ್ಟಿದ್ರೆ ದೊಡ್ಡಪ್ಪ ನೀವು? ಹಾಂ, ಇಲ್ಲಿ ನೋಡಿ, ಇಲ್ಲೇ ಕಟ್ಟಿದ್ರಂತೆ ಹಸುನ. ಹಸು ಕಾಣಿಸ್ತಾ ಇಲ್ಲ. ಇವಾಗಿರೋದು ನಮ್ಮ ಅಣ್ಣವ್ರ ತೋಟದಲ್ಲೇ. ಹಿಂದೆ ಕಾಣಿಸ್ತಿದೆಯಲ್ಲ, ಇದೆಲ್ಲ ಅವ್ರ ತೋಟ. ಅವರು ಕೃಷಿ ಮಾಡೋದ್ರ ಜೊತೆಗೆ ಹಸುಗಳನ್ನು ಸಾಕಿದ್ದಾರೆ. ಅದರಲ್ಲೇ ಒಂದು ಹಸುನ ಇವತ್ತು ನಾವು ಈ ರಾತ್ರಿ ಕಳ್ತನ ಮಾಡ್ತಾ ಇದೀವಿ. ಕಳ್ತನ ಅಂದ್ರೆ ಕಳ್ತನ ಅಲ್ಲ, ಕಳ್ತನ ಮಾಡೋ ತರ ಒಂದು ಪ್ರ್ಯಾಂಕ್ ವಿಡಿಯೋ ಮಾಡ್ತಾ ಇದೀನಿ ಅಷ್ಟೇ. ಸೊ ಈ ವಿಷಯ ನಮ್ಮ ಅಣ್ಣನ್ ಮಾತ್ರ ಗೊತ್ತಾಗ್ಲೇಬಾರ್ದು. ಅವನ್ಗೆ ನಾನು ವಿಡಿಯೋ ಮಾಡ್ತೀನಿ ಅನ್ನೋದು ಗೊತ್ತು, ಬಟ್ ಈ ತರ ಪ್ರ್ಯಾಂಕ್ ಮಾಡ್ತೀನಿ, ಕಳ್ತನ ಮಾಡ್ತೀನಿ ಅನ್ನೋ ವಿಷಯ ಅವ್ನ್ ಗೊತ್ತಿಲ್ಲ. ಅವ್ನಿಗೊಂದು ಐಡಿಯಾ ಕೂಡ ಬಂದಿರಲ್ಲ. ಊರ ಹತ್ರ ಬಂದು ಹಸುನು ಹಿಡ್ಕೊಂಡು ಹೋಗೋರಲ್ಲ, ಎಂತ ಜನಗಳಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇವನ್ ನಮ್ಮಣ್ಣ ಜಗದೀಶ್ ಅಂತ. ಆದ್ರೆ ನಾನ್ ಪ್ರೀತಿಯಿಂದ ಕರೆಯೋದು ಬಾಹುಬಲಿ ಅಂತ. ಇಲ್ಲಿ ನೋಡಿ, ನಾವಿವಾಗ ಹಸುನ ಕಳ್ತನ ಮಾಡ್ತಿರೋದು ಇಲ್ಲಿ. ಮಧ್ಯ ಒಂದು ಬಾರ್ಡರ್ ಇದೆ, ಅದ್ರ ಪಕ್ಕದಲ್ಲೇ ಇವಾಗ ಕಟ್ಟಿರೋಂಥ ಒಂದು ಹೊಸ್ಮನೆ ಇದೆ. ನಾವು ನೈಟು ಅಂದರೆ ಇವತ್ತು ರಾತ್ರಿ ಇಲ್ಲಿಂದ ಹಸುನ ಹಿಂಗೆ ಹಿಡ್ಕೊಂಡೋಗಿ ಈ ಮನೆ ಒಳಗಡೆ ಕಟ್ಟಬೇಕು. ನೋಡೋದಕ್ಕೆ ಸೇಮ್ ಕಳ್ಳನ ಥರ ಕಾಣ್ತಾ ಇದ್ದೀನಲ್ವಾ? ಹೌದು. ಇನ್ನೊಂದು ಸ್ವಲ್ಪ ಹೊತ್ತಾಗಬೇಕು ಹಸುನ ಕಳ್ತನ ಮಾಡೋದಕ್ಕೆ. ಇವಾಗ ನೋಡಿ, ಇನ್ನೂ ಬೆಳಕಿದೆ. ಇವಾಗ ಏನಾದರೂ ಹಸು ಹಿಡ್ಕೊಂಡು ಹೋದ್ರೆ ಊರವರೆಲ್ಲ ಹಾಕೊಂಡು ರುಬ್ಬಿಡ್ತಾರೆ ಅಷ್ಟೇ. ಓಕೆ, ಮನೆ ಅಂತೂ ನೋಡಾಯ್ತು. ಇಲ್ಲಿ ನೋಡ್ರಿ, ಆರಾಮಾಗಿ ಇಲ್ಲಿ ಕಟ್ಬೋದು. ಅವ್ರು ಬೆಳಿಗ್ಗೆ ಎದ್ದು ಎಲ್ಲಾದರೂ ಹುಡುಕಿದ್ರು ಕೂಡ ಮನೆ ಒಳಗಡೆ ಬಂದು ಹುಡ್ಕೋದು ಕಡಿಮೆ. ಈ ವಿಡಿಯೋಗೊಂದು ಲೈಕ್ ಮಾಡಿ ನೋಡಿ ಪ್ಲೀಸ್. ಸೇಫ್ಟಿ. ಇವಾಗ ಟೈಮ್ ಕರೆಕ್ಟಾಗೆ 4:47 ಆಗಿದೆ. ಇವಾಗ ಹಸುನ ಬೇರೆ ಕಡೆ ತಗೊಂಡೋಗಿ ಕಟ್ಟಬೇಕು. ಓಕೆ, ಇವಾಗ ಹಸು ಇಟ್ಕೊಂಡು ಹೋಗೋಣ ಬನ್ನಿ. ಇಲ್ಲೇ ಬಾ. ಓಕೆ, ಅಂತೂ ನಮ್ಮ ರಾಬರಿ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗಿದೆ. ಹಸುನ ತಂದು ಈ ಮನೆ ಒಳಗಡೆ ಕಟ್ಟಿದ್ದೀನಿ. ಹಸು ಇಲ್ಲದೆ ಇರೋದನ್ನು ನೋಡಿ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂದ್ಬಿಟ್ಟು ಬೆಳಿಗ್ಗೆ ನೋಡೋಣ. ಇವಾಗ ಇಲ್ಲಿಂದ ಹೋಗೋಣ ಬನ್ನಿ. ಅವರೇನಾದರೂ ಹುಡುಕುವಾಗ ಇಲ್ಲೂ ಬಂದು ಹುಡುಕಿದ್ರೆ ನಮ್ಮ ಪ್ರ್ಯಾಂಕು ಫ್ಲಾಪ್ ಆಗೋಗುತ್ತೆ. ಹುಡುಕಲ್ಲ ಅಂತ ಅಂದ್ಕೊಂಡಿದ್ದೀನಿ ಮನೆ ಒಳಗಡೆ. ನೋಡೋಣ ಏನಾಗುತ್ತೆ ಬೆಳಿಗ್ಗೆ. ಓಕೆ, ಬಾಯ್ ಲಕ್ಷ್ಮಿ. ತಂತಿ ಬಿಚ್ಚಿಟ್ಬಿಟ್ರೆ ಒಂಥರ ಡೌಟ್ ಬರುತ್ತೆ ಅವ್ರಿಗೂ, ಯಾರೋ ತಂತಿ ಬಿಚ್ಚಿಟ್ಟಿದ್ದಾರೆ ಅಂತ. ಸ್ವಲ್ಪ ಡೌಟ್ ಬರೋದಕ್ಕೋಸ್ಕರ ಇದನ್ನೆಲ್ಲ ಕಳೆದು ಇಲ್ಲಿ ಇಡೋಣ. ಓಕೆ, ಇವಾಗ ಸ್ವಲ್ಪ ಡೌಟ್ ಬರೋ ಥರ ಇದೆ. ಹೆಜ್ಜೆ ಗುರುತು. ಅಲ್ಲಿ ನೋಡಿ, ನಮ್ಮ ದೊಡ್ಡಪ್ಪ ಹಸುನ ಹುಡ್ಕೊಂಡು ಹೋಗ್ತಾವ್ರೆ ಅಲ್ಲಿಗೆ ಹೊಲದಲ್ಲಿ.
ಯಾರು ತಂತಿ ಎಲ್ಲ ಕಿತ್ತಿಟ್ಟವ್ರೆ ಯಾರು ಬಾ 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 ಅದೇ ಏ ಅಲ್ಲಿಲ್ಲ ಇದಕ್ಕೂ ಮುಂಚೆ ಯಾವಾಗ್ಲಾರು ಕಿತ್ಕೊಂಡೋಗಿತ್ತಾ ಹೋಗಿಂದ ಬಾ ಕುಡ್ಡದ ಕಾರಣ ಹೊಸ ಕಿತ್ಕೊಂಡೋದ್ರೆ ಬಾಕಲ್ ಕಳಿಯಲ್ವಲ್ಲ ಹಾಂ ಬಾ 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 ಹಾಂ ಏನ ಇಟ್ಕೊಂತದ್ನಪ್ಪ ಯಾವ ಇಟ್ಕೋದ್ನ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಎಲ್ಲಿ ಕಟ್ಟಕಿದ್ವಿ ಇಲ್ಲೇ ಕಡೆಗಿರ್ಲಿಲ್ವಾ ಹಾಂ ಒಳಗೆ ಕಟ್ಟಕಿತ್ತು ಹಾಂ ಸೊಪ್ಪು ಕಿತ್ತಲ್ಲ ಈ ಕಡೆ ಮನ್ಗಿದ್ದಿಲ್ವಾ ನಾ ಅದೇ ಮಂಗಿರಿ ತಂತಿ ಕಳೆದು ಬಿಟ್ಟವ್ರಿಲ್ಲ ಹಾಂ ತಂತಿ ಕಳೆದರೆ ಅದು ತಂತಿ ಕಳ್ಕೊಂಡು ಎಲ್ಲೋ ದೋಷ ತಂತಿ ಬಿಚ್ಚಿಟ್ಬಿಟ್ರೆ ಒಂಥರ ಡೌಟ್ ಬರುತ್ತೆ ಅವ್ರಿಗೂ ಎಲ್ಲ ನಮ್ಗೆ ಅಕ್ಕ ಕಳ್ತಾ ಇದೆಯಲ್ಲ ಚಂದ್ರದು ಏ ನಾನು ಇಷ್ಟು ಯಾವನ ಹೊಡ್ಬಿಟ್ಟಾನ ಚಂದ್ರದು ಅದು ಎಲ್ಲಿ ಹೋಗಲ್ಲ ಚಂದ್ರಜ್ ಕಿತ್ಕೊಂಡ್ರೆ ನಮ್ಮ ಜೋಳದಾಗ ಮೇಯೋದು ಹಗ್ಗ ಗಿಡ್ಡ ಕಿತ್ಕೊಂಡಿದ್ರೆ ಬಿಡು ಹಗ್ಗ ಅಲ್ಲೇ ಇದ್ರೆ ಹಗ್ಗನೂ ಇಲ್ಲ ಸೊಪ್ಪೆ ಕಡೆ ಬೆಳ್ತಾರೆ ಗಂಟ್ಲುವೆ ಹ್ಞೂ ಎಲ್ಲನೂ ನೋಡ್ತು ನನಗಿದ್ರ ಒಂಥರ ಸಂತೋಷ. ಯಾವ ಮಾಡಿದ ನೀ ಕೆಲಸನ ಯಾವನ ಮಾಡ್ಬಿಟ್ಟಾನ ಚಂದ್ರದು ಹಾಂ ಏನಿಲ್ಲ ನುಗ್ಸು ಅಡ್ಕೋಗಕ್ಕಂದ್ರೆ ಚಂದ್ರದು ನಿದ್ದೆ ಟೈಮ್ ಅವರು ನಮ್ಮ ಟೈಮ್ ಮನ್ಗವ್ರ ಅಲ್ಲೇ ನಿದ್ದೆ ಟೈಮು ಏನು ಮಾಡ್ದೆ ಹೊಸ ಹೊಡ್ಬಿಟ್ರಿಕವ ಯಾರು ಹಾಂ ಹೊಸ ಹೊಡ್ಕೊಂಡ್ರು ಇಂತಹ ಹಲವು ಸಂಗತಿಗಳ ನಡುವೆ ಯಾವನ ಹೊಡ್ಕೊಂಡ್ರದ್ನ ತೊಂಡೆಗಿತ್ತು ಯಾವನ ಹೊಡ್ಬಿಟ್ಟ ಬಿಡು ಯಾವನ ಹೊಡ್ಕೊಂಡ್ರನ ಹಾಂ ಈ ತಂತಿ ಕಿತ್ತಾಕವ್ರಲ್ಲ ತಂತಿ ಕಾಳಾಕ್ ಬಿಟ್ಟೋಗವ್ರಲ್ಲ ತಂತಿ ಕಾಳಾಕ್ತಾರೆ ಹೊಸ ಎಲ್ಲಿ ಹೋಗಿ ನೀರು ಹೊಸ ಇದ್ದೆ ಅದೇ ಅಂತ ತಿಳ್ಕೊಬೋದಾಗಿತ್ತು ಎಲ್ಲೋ ಜ್ವಾಳದೊಳಗೆ ಇಲ್ಲಿ ಮೇಯೋದು ಹಾಂ ತಂತಿ ಕಿತ್ತಾಕವ್ರೆ ಯಾವನ ಕಟ್ತಿರ್ಕೊಂಡವನ ಯಾವನ ಮನೆ ಮುಳ್ಳಾಕವ ಯಾವನ ಕೆಲಸ ಮಾಡ್ಬಿಟ್ಟಿದ್ದಾನು ಮುಂಚೆರೆ ಕಟ್ಟಿದ್ರು ಇಲ್ಲೇ ಈಗ ಯಾರನ್ನ ನೆಂಬಕ್ಕಾಗಲ್ಲ ಈಗ ಕಳ್ಸ್ಬಿಡೋ ನಾನು ದುಡುಕಬಾರ್ದಾಗಿತ್ತು. ಇಲ್ಲೇ ಕಟ್ಟಿದ್ರೆ ದೊಡ್ಡಪ್ಪ ನೀವು ಹಾಂ ಇಲ್ಲಿ ನೋಡಿ ಇಲ್ಲೇ ಕಟ್ಟಿದ್ರಂತೆ ಹಸುನ ಹಸು ಕಾಣಿಸ್ತಾ ಇಲ್ಲ ನೀವೇನಾರು ತಗ್ಗಿದ್ರೆ ದೊಡ್ಡಪ್ಪ ನೈಟು ನಾನ್ ತಗೊಂಡಿದ್ದೆ ಕಣ ನಾಲ್ಕು ತಗಲಿ ಯಾಕೆ ನಂಗೆ ನೈಜುಡ್ ಕೈತೆ ಮಂತ್ರಿ ನಾನು ಹಾಕೋಯ್ತೀನಿ ಐಕೊಳ್ಗಳು ಎತ್ತಾಕೊಟ್ಟು ಬಂದ್ರೆ ನೋಡ್ಕೊಂಡ್ ತಿರ್ಗಾ ಹೋಗಿ ಮುಚ್ಬಿಟ್ಟು ಇಲ್ಲೇ ಬರ್ತಾರೆ. ಯಾ ಸುಳಮಂಗ ಮಾಡ್ದ ಸಂದೆ ಯಾರು ಬಂದ್ಗಿಂದಂಗಿತ್ತ ಇಲ್ಲಿ ಯಾರು ಬರ್ಲಿಲ್ಲ ಹಾಂ ನೀವು ಮನ್ಗಿದಾಗ ಯಾರಾದರೂ ನಾಡ್ಗಿಡ್ಕೊಂಡು ಹೋದ್ರ ಯಾರು ಬರ್ಲಿಲ್ಲ ಜಗು ಕರ ಇಲ್ಲ ಕಣ ಕಳ್ಸು ಎಕ್ಕಲ್ ಪಡ್ಸು ಕಿತ್ಕೊಂಡಿರ್ಬೇಕು ಬಿಡಿ ನೋಡ್ಕೊಬತ್ತೀನಿ ತಂತಿ ಕಾಲ್ದಾಗ ಹಚ್ಚಿಬೇಕಲ್ಲಿ ತಂತಿ ನಾವನ ಹೊಡ್ಕೊಂಡೋಗಕ್ಕ ಬಿಡ ಕಳ್ಸ ಹೋಗಿ ನೋಡು ಬೈ ತಂತಿ ಕಾಲ್ದಾಕಿದ್ರಿ ನೀವು ಊರ ಹತ್ರ ಬಂದು ಹಸುನು ಹಿಡ್ಕೊಂಡು ಹೋಗೋರಲ್ಲ ಎಂತ ಜನಗಳಿದ್ದಾರೆ ಇತ್ತು ಕಿತ್ತು ಹೊಂಟಾಗಿರ್ಬೇಕು ಅನ್ಸುತ್ತೆ ಅವ್ರು ಹಿಡ್ಕೊಂಡೆ ಹೊಂಟೋಗಾರೆ ಅಂತಾರೆ ಯಾರು ಹಿಡ್ಕೊಂಡೋದ್ರು ಅಲ್ಲಿಲ್ಲಪ್ಪ ಅಲ್ಲಿಲ್ಲ ಈ ಕಡೆ ಇಲ್ಲವ ಈ ಕಡೆಗೆ ತಡವೆ ಇಲ್ಲಿ ಹೋಯ್ತೀನಿ ಬನ್ನಿ ಇಲ್ಲಿ ಓಕೆ ರಿವೀಲ್ ಮಾಡ್ಬಿಡೋಣ ಬನ್ನಿ ಅವ್ರು ಊರವ್ರಿಗೆಲ್ಲ ಹೇಳ್ತಾವ್ರೆ ಓಕೆ ನಮ್ಮ ಅಣ್ಣನಿಗೆ ಸ್ವಲ್ಪ ಡೌಟ್ ಬಂದ್ಬಿಟ್ಟದೆ ಅನಿಸುತ್ತೆ ನಾನು ವೀಡಿಯೋನ ಕೆಳಗಡೆ ಇಟ್ಕೊಂಡು ಅವ್ರಿಗೇನು ಗೊತ್ತಾಗ್ತಾ ಇರಲಿಲ್ಲ ನಮ್ಮ ಅಣ್ಣನಿಗೆ ಸ್ವಲ್ಪ ಡೌಟ್ ಅವ್ನಿಗೆ ಹೇಳ್ಬಿಡ್ತೀನಿ ಇವಾಗ ನೋಡ್ಬಿಟ್ಟೆ ನೀನು
ನೋಡಿ ಇಲ್ಲಿ ಕಾಣಿಸ್ತಾ ಹೇಳ್ಬಿಡಿ ಏನ ನೋಡಿ ಯಾರೋ ಹಿಡ್ಕೊಂಡಾಗಿರ್ಬೇಕು ಹೊಸ ಎಲ್ಲಿದ್ದು ತಂತಿ ಕಳೆದ ಹೋಗಿದ್ರೆ ಹೊಸ ಇಲ್ಲೇ ಇಲ್ಲ ಅದೇ ಅಂತ ವಾ ವಾ ಅಲ್ಲಿ ಒಳಗಿತ್ತನ ಎಲ್ಲೋಯ್ತು ಒಳಗಿತ್ತು ಜಾತ್ ಕೆಟ್ಟದ ಹೋಗತ್ತಾಗ ಇದೆಲ್ಲ ಹೋಯ್ತು ಸರಿ ವಾ ಇಲ್ಲ ಹೊಂಟಾಗದೆ ಅಂತಾಗದೆ ಇಲ್ಲ ಹೊಂಟಾಗದೆ ಅದು ಉತ್ತಾಳ್ಕೊಂಡು ಹೋಗಿ ಬಳಸ್ಕೊಂಡ್ ಬಂದಿರೋದು ಇನ್ನೆಲ್ಲ ಹೋಗಿದ್ದಾರೆ ಮೂಗ್ ನಾಲ್ಕೊಂಡು ಗಾಡಿಲ್ಲ ಅದೇನು ಇಲ್ಲ ಹೊಂಟಾಗ ಇಲ್ಲೇ ಹೊಂಟಾಗದೆ ಮನೆ ಒಳಗೆ ಯಾರು ಅದೇ ಉಂಟದ ಯಾರ ತಗೋಕ್ ಕೊಟ್ಟಾರೆ ಕಟ್ಟಿದ್ರಾ ಹಾಂ ಎಂತಸು ಕಟ್ಟಿದ್ರಾ ಕರ ಕಟ್ಟಿತಾನ ಮನೆ ಒಳಗೆ ಹೋಗಿ ಅದೇ ಕಟ್ಟಾಕೊಂಡದ್ದ ಕಟ್ಟಾಕಿತಾ ಹ್ಞೂ ಯಾರು ಹೇಳಿದ್ರು ನಿಮ್ಗೆ ಅವನು ಹೇಳ್ತಾನೆ ನೈಟ್ ಹಿಡ್ಕೊಂಡದ್ದು ಕಾಣಿಸ್ನಿಲ್ವ ದೊಡ್ಡಪ್ಪ ನಿಮ್ಗೆ ಕಾಣಿಸ್ತಿರ್ ಬಿಡವ್ರ ಏಯ್ ನಾನೇ ಹಿಡ್ಕೊಂಡದ್ನೆಲ್ಲ ಕಾಣಿಸ್ನಿಲ್ಲ ನಿಮ್ಗೆ ಹಸನ ಹಾಂ ಜೋಗೋ ನಾನೇ ಹಿಡ್ಕೊಂಡ ಪ್ರ್ಯಾಂಕ್ ವಿಡಿಯೋ ಮಾಡ್ತಾ ಇದ್ದೆ ಅಯ್ಯೋ ಸುಬ್ರಹ್ಮಣ್ಯ ಹೋಗು ಎಲ್ಲ ತಂತಿನ ಇಲ್ಲೇನೆ ಇಟ್ಕೋದ್ರಿಯಾ ಹ್ಞೂ ಬೆಳಗ್ಗೆ 4 ಗಂಟೆಲೇ ಹಿಡ್ಕೊಂಡೋಗಿ ಕಟ್ಟಿದೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಇದೊಂದು ತಮಾಷೆಗೋಸ್ಕರ ಒಂದು ಫನ್ಗೋಸ್ಕರ ಮಾಡಿದ್ದು, ಜೊತೆಗೆ ಒಂದು ಮೆಸೇಜ್ ಕೊಡೋಕ್ಕೋಸ್ಕರ ಕೂಡ ಮಾಡಿದ್ದು. ಕಳ್ತನ ಆಗಿರೋರ ಮನೇಲಿ ಅವರ ಒಂದು ಮನಸ್ಥಿತಿ ಯಾವ ಥರ ಆಗೋಗುತ್ತೆ, ಯಾವ ಥರ ಗಾಬರಿ ಬೀಳ್ತಾರೆ, ಯಾವ ಥರ ನೋವು ಅನುಭವಿಸ್ತಾರೆ ಅನ್ನೋದನ್ನು ನಿಮಗೆ ತೋರಿಸ್ಬೇಕಾಗಿತ್ತು, ಜನರಿಗೆ ತೋರಿಸ್ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು. ಇದನ್ನೇನಾದರೂ ಕಳ್ಳರು ಕಳ್ತನ ಮಾಡಬೇಕು ಅಂದ್ಕೊಂಡಿರೋರು ಏನಾದರೂ ನೋಡ್ತಾ ಇದ್ದರೆ, ಸೊ ಇವತ್ತೇ ಕಳ್ತನನ ಬಿಟ್ಬಿಡಿ, ಒಂದು ಒಳ್ಳೆ ಕೆಲಸನ ಮಾಡಿ, ಎಲ್ಲರೂ ಒಳ್ಳೆ ದಾರಿಲಿ ಹೋಗೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಡಿಫ್ರೆಂಟ್ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಟಾಟಾ, ಬೈ ಬೈ, ಟೇಕ್ ಕೇರ್, ಲವ್ ಯು. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ಥರ ಡಿಫ್ರೆಂಟ್ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಓಕೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್ ದೊಡ್ಡಪ್ಪ, ಬಾಯ್. ಓಕೆ, ಬಾಯ್ ಬಾಯ್.